ತಾಯಿನೇ ದೇವ್ರು, ತಾಯಿಗಿಂತ ಮಿಗಿಲಾದಂತ ದೇವ್ರಿಲ್ಲ ಅಂತ ಸುಮಾರು ಕಡೆ ಓದಿರ್ತೀವಿ, ನೋಡಿರ್ತೀವಿ. ಆದ್ರೆ ಇಲ್ಲೊಬ್ಬ ತಾಯಿ ತನ್ನ ಅಗಲಿದ ಮಗನ ಹೆಸರಲ್ಲೇ ಮ್ಯೂಸಿಯಂ ತರ ಮಾಡಿ ತನ್ನ ಮಗ ಮಾಡಿದಂತ ಸಾಧನೆನ ಜಗತ್ತಿಗೆ ಸಾರುವಂತ ಪ್ರಯತ್ನನ ಮಾಡ್ತಿರೋ ಅಮ್ಮನ ಸ್ಟೋರಿನ ನಾನಿವತ್ತು ನಿಮ್ಗೆ ಹೇಳ್ತೀನಿ ಬನ್ನಿ. 2024ರಲ್ಲಿ ನಾವು ಬೆಂಗಳೂರಿಂದ ಲಂಡನ್ ವರೆಗೆ ಬೈಕ್ ರೈಡ್ ನ ಮಾಡಿರೋದನ್ನ ನೋಡಿ ಎಷ್ಟೋ ಜನ ವಾವ್ ಬೇಷ್ ಶಬಾಸ್ ಅಂತೆಲ್ಲ ಹೇಳಿ ನಮ್ಮನ್ನ ಹೊಗಳ್ತಾ ಇರ್ತಾರೆ. ಅವಾಗ ನಾನು ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀನಿ, ನಮಗಿಂತ ಮುಂಚೆ 2018ರಲ್ಲೇ ಮಂಜುನಾಥ್ ಮತ್ತೆ ಕಿಂಗ್ ರಿಚರ್ಡ್ ಅನ್ನೋ ಇಬ್ರು ಸೇರಿ ಬೆಂಗಳೂರಿಂದ ಲಂಡನ್ಗೆ ಬೈಕ್ ರೈಡ್ ನ ಮುಗಿಸಿದ್ದಾರೆ. ಈ ರೈಡ್ ನ ಮಾಡಕ್ಕೆ ಅವರೇ ನಮ್ಗೆ ಸ್ಫೂರ್ತಿ ಅಂತ. ಆದ್ರೆ ಇದ್ರಲ್ಲಿ ದುಃಖದ ವಿಷಯ ಏನು ಅಂತಂದ್ರೆ, ಈ ರೈಡ್ ನ ಮುಗಿಸಾದ್ಮೇಲೆ ಮಂಜುನಾಥ್ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ಕಾಲನ್ನ ಕಳ್ಕೊತಾರೆ. ಇನ್ನ ಕಿಂಗ್ ರಿಚರ್ಡ್ ಅವರು ಮತ್ತೊಂದು ಬೈಕ್ ರೈಡ್ ಅಲ್ಲಿ ಇದ್ದಾಗ ರಾಜಸ್ಥಾನದಲ್ಲಿ ಒಂಟೆ ಅಡ್ಡ ಬಂದು ಆಕ್ಸಿಡೆಂಟ್ ಆಗಿ ತೀರ್ಕೋತಾರೆ. ಈ ಕಿಂಗ್ ರಿಚರ್ಡ್ ಅವರ ತಾಯಿನೇ ನಾನು ಇವತ್ತು ಹೇಳ್ತಾ ಇರೋ ಕಥೆಯ ಮಹಾತಾಯಿ. ಮಗ ತನ್ನ ಪ್ರವೃತ್ತಿಯಲ್ಲಿ ಇದ್ದಾಗ್ಲೇನೆ ಪ್ರಾಣ ಕಳ್ಕೊಂಡಿದ್ದಕ್ಕೆ ಮಗನ ಪ್ರವೃತ್ತಿಗೆ ಬೆಲೆ ಕೊಡೋಂತ ನಿಟ್ಟಲ್ಲಿ ನನ್ನ ಮಗ ಮಾಡಿರೋ ಸಾಧನೆ ಇಡೀ ಜಗತ್ತಿಗೆ ತಿಳಿಬೇಕು ಅಂತ ತನ್ನ ಮಗನ ಅಂತ್ಯ ಸಂಸ್ಕಾರ ಮಾಡದಂತ ಅದೇ ಜಾಗದಲ್ಲಿ ಅಂದ್ರೆ ಬೆಂಗಳೂರಿನ ದೊಡ್ಡೇನಹಳ್ಳಿಯಲ್ಲಿ ರಿಚರ್ಡ್ ವಂಡರ್ ವರ್ಲ್ಡ್ ಅನ್ನೋದನ್ನ ಕಟ್ಟಿ ತನ್ನ ಮಗ ಬಳಸ್ತಿದ್ದಂತ ಬೈಕು, ರೈಡಿಂಗ್ ಗೇರ್ಸು, ಮಗನ ಬೈಕಿನ ವಿಶ್ವ ಪರ್ಯಟನೆಯ ಎಲ್ಲಾ ಫೋಟೋಗಳನ್ನ ಸೇರಿಸಿ ಡಿಸ್ಪ್ಲೇ ಮಾಡಿ ಒಂದು ಮ್ಯೂಸಿಯಂ ಅನ್ನ ಕಟ್ಟಿದ್ದಾರೆ. ಅದಲ್ಲದೆ ಇದೇ ಜಾಗದಲ್ಲಿ ಪ್ರೈವೇಟ್ ಥಿಯೇಟರ್ ಒಂದನ್ನ ಕೂಡ ಮಾಡಿಸಿ ಬಂದವ್ರಿಗೆ ಮಗನ ಸಾಧನೆಯ ಬಗೆಗಿನ ಒಂದು ಜರ್ನಿ ಫಿಲಮ್ ಅನ್ನ ಮಾಡಿ ತನ್ನ ಮಗನ ನೆನಪುಗಳನ್ನ, ಅವರ ಸಾಧನೆಗಳನ್ನ ಗಗನದ ಎತ್ತರಕ್ಕೆ ತಗೊಂಡೋಗೋ ಕೆಲಸನ ಮಾಡ್ತಾ ಇದ್ದಾರೆ ಈ ತಾಯಿ. ನಾನು ಕೂಡ ಲಂಡನ್ ರೈಡ್ನ ಮುಗಿಸ್ಕೊಂಡು ಬಂದಾದ್ಮೇಲೆ ಈ ಅಮ್ಮ ಅವರ ಇಂಟರ್ವ್ಯೂನ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಅದರಲ್ಲಿ ಕಂಪ್ಲೀಟ್ ಸ್ಟೋರಿನ ನೀವು ನೋಡ್ಬೋದಾಗಿರುತ್ತೆ. ನನಗೆ ಇವರ ಸ್ಟೋರಿನೆಲ್ಲ ಕೇಳಿದ ಮೇಲೆ ಏನು ಅನ್ನಿಸ್ತು ಗೊತ್ತಾ, ಈ ತಾಯಿ ಅಂದರೆ ಹೀಗೆ ಅಲ್ವಾ, ಬರೇ ಉಸಿರು ಕೊಡೋವಳು ಅಷ್ಟೇ ಅಲ್ಲ, ತನ್ನ ಮಗು ಉಸಿರಾಟ ನಿಲ್ಸಿದ್ರೂ ಕೂಡ ಅವನನ್ನು ನಿರಂತರವಾಗಿ ಬದುಕಿಸ್ತಾಳಲ್ಲ, ಅವಳೇ ತಾಯಿ. ಇಷ್ಟ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಜಗತ್ತೂಗೋ ಜನನಿ ಜೀವದ ಜೀವ ತಾಯಿ.